ಹೆಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ ಬಯಸ್ತಿದ್ದೇನೆ. ನೋಡಿ ಈ ಒಂದು ವಿಡಿಯೋಲಿ ನಾನು ನಿಮಗೆ ಕೆ-ಸಿ-ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅನ್ನೋ ಅನಾಲಿಸಿಸ್ ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ನೋಡಿ ಈ ಒಂದು ವಿಡಿಯೋಲಿ ನಾನು ನಿಮಗೆ ಏನೆಲ್ಲ ಅನಾಲಿಸಿಸ್ ಪ್ರೊವೈಡ್ ಮಾಡ್ತಿರ್ತೀನಿ ಇದೊಂದು ರ್ಯಾಂಡಮ್ ಅಥವಾ ಗೆಸ್ ವರ್ಕ್ ಇರೋಂಗಿಲ್ಲ ನೋಡಿ. ಸೊ ನನ್ನ ಹತ್ರ ಅರೌಂಡ್ ಲಾಸ್ಟ್ ಇಯರ್ 1500 ಸ್ಟೂಡೆಂಟ್ಸ್ ಡೇಟಾ ಇದೆ. ನಾನು ಈ ಒಂದು ವಿಡಿಯೋಲಿ ನಿಮಗೆ ಶೋ ಮಾಡ್ತಿರ್ತೇನೆ. ಅವ್ರದ್ದು ಕೆ-ಸಿ-ಟಿ ಮಾರ್ಕ್ಸ್ ಎಷ್ಟಿತ್ತು, ಅವ್ರ ಪಿ-ಸಿ-ಎಂ ಬೋರ್ಡ್ಸ್ ಮಾರ್ಕ್ಸ್ ಎಷ್ಟಿತ್ತು ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಅವರಿಗೆ ಆ್ಯಕ್ಚುಯಲ್ ಕೆ-ಸಿ-ಟಿ ರ್ಯಾಂಕಿಂಗ್ ಎಷ್ಟು ಬಂದಿತ್ತಂತ ಈ ಟೈಪ್ ನನ್ನ ಹತ್ರ ಡೇಟಾ ಇದೆ. ಆ್ಯಂಡ್ ಬೇಸ್ಡ್ ಆನ್ ದಿಸ್ ಡೇಟಾ ಐ ಹ್ಯಾವ್ ಪರ್ಫಾರ್ಮ್ ದಿಸ್ ಕಂಪ್ಲೀಟ್ ಅನಾಲಿಸಿಸ್. ಓಕೆ, ಇದ್ರ ಬೇಸಿಸ್ ನಿಮಗೆ ಒಂದು ಐಡಿಯಾ ಮತ್ತು ಕ್ಲಾರಿಟಿ ಸಿಗುತ್ತಿರುತ್ತೆ. ಓಕೆ, ಲಾಸ್ಟ್ ವರ್ಷ ಇಷ್ಟು ಕೆ-ಸಿ-ಟಿ ಮತ್ತು ಇಷ್ಟು ಬೋರ್ಡ್ಸ್ ಮಾರ್ಕ್ಸಿಗೆ ಇಷ್ಟು ರ್ಯಾಂಕ್ ಬಂದಿತ್ತಂದರೆ ಸೇಮೇ ನಂದು ಈ ವರ್ಷ ಇಷ್ಟೇ ಮಾರ್ಕ್ಸ್ ಇದ್ದರೆ ನನಗೆ ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅಂತ ನಿಮಗೆ ಒಂದು ಐಡಿಯಾ ಮತ್ತು ಕ್ಲಾರಿಟಿ ಸಿಗುತ್ತಿರುತ್ತೆ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯು ಮಸ್ಟ್ ಬಿ ನೋಯಿಂಗ್ ದ ಪರ್ಸನ್ ಸಿಟ್ಟಿಂಗ್ ಬಿಹೈಂಡ್ ದಿಸ್ ಕ್ಯಾಮ್ರಾ ಇಸ್ ದ ರೈಟ್ ಪರ್ಸನ್ ಟು ಗೈಡ್ ಯು ಆರ್ ನಾಟ್. ಸೊ ನನಗೆ ಒಂದು ಸ್ವಲ್ಪ ಶಾರ್ಟ್ ಆಗಿ ನಿಮಗೆ ಹೇಳ್ಕೊಡ್ತೇನೆ. So I have done my engineering from computer science with some CGPA mentioned over here. So I have around 3+ years of teaching experience and I have guided around 35,000 plus students through KEA counseling process. Okay. And coming to some of my technical achievements, so I was the only person in my entire batch to secure internship at one of the US-based high-frequency trading firm, which is considered as one of the most competitive niche in tech. And I was able to enter it in before even graduating, that is my 6th semester of engineering. And I have also worked as a quantitative developer and quantitative researcher at GoQuant. It is one of the US-based high-frequency trading firm where I was responsible for building high-speed trading algorithms. And currently, I am head of AI department at Corpus AI, where I am leading the next wave of AI innovations. So this is a short introduction about me. So if you are someone who is going through KEA counseling process, either that is KCT or NEET counseling, okay, you can subscribe to this channel. I'll be providing a lots of informative videos regarding this, and even I'll be providing lots of guidance video like which career you have to choose, how you have to select for a particular course, which particular course or branch you have to select based on your ranking, complete data, how to perform option entry, what is the best effective way to perform option entry. Many of these questions I would be able to answer through my videos which I will be uploading in my channel, that is Edusome. To make sure that you are subscribing this channel, so let us begin the video. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ, ಫಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಮೇಕ್ ಶೋರ್. ಓಕೆ, ಲೈಕ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ದು ಏನೇ ರ್ಯಾಂಕಿಂಗ್ ಬರುತ್ತಿರುತ್ತೆ ಕೆ-ಸಿ-ಟಿ ರ್ಯಾಂಕಿಂಗು ಡೈರೆಕ್ಟ್ ನಿಮಗೆ ಪಿ-ಸಿ-ಎಂ ಮಾರ್ಕ್ಸು ಮತ್ತು ಕೆ-ಸಿ-ಟಿ ಮಾರ್ಕ್ಸ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಕೊಡೋಂಗಿಲ್ಲ. ಕೆ-ಇ-ಅವರು ಇಂಟರ್ನಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮದು ಕೆ-ಸಿ-ಟಿ ಮತ್ತು ಬೋರ್ಡ್ಸ್ ಮಾರ್ಕ್ಸ್ ಕನ್ಸಿಡರ್ ಮಾಡಿ ಒಂದು ಕೆ-ಸಿ-ಟಿ ಪರ್ಸೆಂಟೇಜ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಇವಾಗ ಈ ವಿಡಿಯೋಲಿ ಫಸ್ಟ್ ಥಿಂಗ್ ಏನು ಮಾಡಬೇಕಂದ್ರೆ ನಿಮ್ದು ಕೆ-ಸಿ-ಟಿ ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದೊಂದು ಕೆ-ಇ ಆಫಿಷಿಯಲ್ ಫಾರ್ಮುಲಾ ಇದೆ. ಇದ್ರ ಬೇಸಿಸ್ ಮೇಲೆ ನಿಮ್ಮದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಈಗ ನಾನು ಸ್ಪೆಸಿಫಿಕ್ಲಿ ಎಂಜಿನಿಯರಿಂಗ್ ಹೇಳ್ತಿದ್ದೇನೆ. ಆ್ಯಂಡ್ ಎಂಜಿನಿಯರಿಂಗ್ ರ್ಯಾಂಕಿಂಗ್ಗೋಸ್ಕರ 50% ಬೋರ್ಡ್ಸ್ ಮಾರ್ಕ್ಸ್ ಇರುತ್ತೆ, 50% ಕೆ-ಸಿ-ಟಿ ಮಾರ್ಕ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ಯುವರ್ ಅಗ್ರಿಗೇಟ್ ಪರ್ಸೆಂಟೇಜ್. ಓಕೆ, ಇಲ್ಲಿ ನಿಮ್ಮದು ಕೆ-ಸಿ-ಟಿ ಮಾರ್ಕ್ಸ್ ಎಷ್ಟಿದೆ ಅಂತ ಎಂಟರ್ ಮಾಡಿ, ಅದಕ್ಕೆ ಡಿವೈಡೆಡ್ ಬೈ 180 ಮಾಡಿ, ಅದಕ್ಕೆ ಮಲ್ಟಿಪ್ಲೈ ಮಾಡಿ 50ಇಂದ. ಸೇಮ್ ವೇ ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ ಎಷ್ಟಿದೆ ಔಟ್ ಆಫ್ 300. ಓಕೆ, ಎಷ್ಟು ಮಾರ್ಕ್ಸ್ ಬಂದಿದೆ ಪಿ-ಸಿ-ಎಮ್ ಅಲ್ಲಿ. ಓಕೆ, ಮೇಕ್ ಶೋರ್ ಯು ಆರ್ ಎಂಟರಿಂಗ್ ಪಿ-ಸಿ-ಎಮ್ ಮಾರ್ಕ್ಸ್ ಆ್ಯಂಡ್ ಅದಕ್ಕೆ ಇಂಟು ಮಲ್ಟಿಪ್ಲೈ ಮಾಡಿ 50ಇಂದ ಇಲ್ಲಿ ಡಿವೈಡ್ ಬೈ 300 ಇಂಟು 50 ಮಾಡಿದರೆ ಇಲ್ಲಿ ನಿಮಗೆ ವ್ಯಾಲ್ಯೂ ಬರುತ್ತೆ. ಒಂದು ಲಾಸ್ಟಿಗೆ ಒಂದು ಪರ್ಸೆಂಟೇಜ್ ಬರುತ್ತಿರುತ್ತೆ. ಇದು ಇಂಪಾರ್ಟೆಂಟು ನಿಮ್ಮ ರ್ಯಾಂಕ್ ಐಡೆಂಟಿಫೈ ಮತ್ತು ಡಿಟರ್ಮೈನ್ ಮಾಡೋಕ್ಕೆ. ಓಕೆ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೂಡ ಪ್ರೊವೈಡ್ ಮಾಡಿದ್ದೇನೆ. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವ್ನು ಇಲ್ಲಿ ನೋಡ್ಬೋದು ಕೆ-ಸಿ-ಟಿಯಲ್ಲಿ ಅವನಿಗೆ 128 ಮಾರ್ಕ್ಸ್ ಬಂದಿದೆ ಔಟ್ ಆಫ್ 180 ಆ್ಯಂಡ್ ಪಿ-ಸಿ-ಎಮಲ್ಲಿ 295 ಬಂದಿದೆ. ಜಸ್ಟ್ ಐ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂ ಇಯರ್ 128 ಟು 295 ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಔಟ್ ಆಫ್ 50 ಒಂದು ವ್ಯಾಲ್ಯೂ ಬರುತ್ತೆ, ಇಲ್ಲೊಂದು ಔಟ್ ಆಫ್ 50 ಒಂದು ವ್ಯಾಲ್ಯೂ ಬರುತ್ತೆ. ಇವೆರಡಕ್ಕೆ ಸಮ್ ಅಪ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 84.73%. ಓಕೆ, ದಿಸ್ ಇಸ್ ಇನ್ ದ ಪರ್ಸೆಂಟೇಜ್ ರೈಟ್. ಸೊ ಈ ಒಂದು ವೇಳೆ ನಿಮಗೆ ಒಂದು ಪರ್ಸೆಂಟೇಜ್ ಬರುತ್ತಿರುತ್ತೆ. ಸೊ ಈ ಪರ್ಸೆಂಟೇಜನ್ನು ನೀವು ಇವಾಗ ನೋಟ್ ಡೌನ್ ಮಾಡ್ಕೋಬೇಕು ಫಸ್ಟ್ ಬಿಫೋರ್ ಎಂಟರಿಂಗ್ ಇನ್ ಟು ಮೈ ನೆಕ್ಸ್ಟ್ ಸ್ಲೈಡ್. ಯಾಕಂದರೆ ಇದ್ರ ಬೇಸಿಸ್ ಮೇಲೆ, ಇದೇ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಿಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ನಾನು ಹೇಳ್ಕೊಡ್ತಿರ್ತೇನೆ ನೋಡಿ. ಐ ಥಿಂಕ್ ಎಲ್ಲೋ ನಿಮ್ಮ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಓಕೆ ಎಲ್ಲೋ ಕಮೆಂಟ್ ಹಾಕಿ ನಿಮ್ದು ರ್ಯಾಂಕ್, ನಿಮ್ಮ ಪರ್ಸೆಂಟೇಜ್ ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟು ಬರ್ತಿದೆ ಅಂತ. ಸೊ ನಂಗೆ ಕೂಡ ಐಡಿಯಾ ಸಿಗುತ್ತಿರುತ್ತೆ ಯಾವ ಒಂದು ರೀಜನಲ್ಲಿ ಈ ಒಂದು ವರ್ಷ ಕಾಂಪಿಟೇಷನ್ ಇದೆ. ಸೊ ಐ ಕ್ಯಾನ್ ಮೇಕ್ ಒನ್ ಮೋರ್ ವಿಡಿಯೋ ಆನ್ ದ್ಯಾಟ್. ಓಕೆ, ಸೊ ನಿಮ್ಮ ಅಗ್ರಿಗೇಟ್ ಪರ್ಸೆಂಟೇಜ್ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಎಷ್ಟು ಬರ್ತಿದೆ ಅಂತ. ಸೊ ಬನ್ನಿ, ಇದು ಇವಾಗ ನಿಮ್ಮದು based on your aggregate percentage, okay, which you have calculated based on the last slide. So this would be the rank you must be expecting this year. So ನಾನು ರ್ಯಾಂಡಮ್ ಆಗಿ ಏನು ಮಾಡ್ತಿಲ್ಲ. ಸೊ ಇದಕ್ಕೋಸ್ಕರ ಐ ಹ್ಯಾವ್ ಅರೌಂಡ್ ದಿಸ್ ಡೇಟಾ. ಲೆಟ್ ಮಿ ಶೋ ಯು ದಟ್ ಡೇಟಾ. ಯಾ, so this is KCT 2025 marks versus rank. So based on this data, okay, I have performed this analysis which I showed you right now on this slide. Okay, so you can see over here. So like even I am having the admission number, but I cannot show that admission number due to some privacy concern, right? ಸೊ ಇಲ್ಲಿ ನೋಡಿದರೆ ಅವ್ರದ್ದು 12th ಅಲ್ಲಿ ಪಿ-ಸಿ-ಎಮ್ ಎಷ್ಟು ಮಾರ್ಕ್ಸ್ ಇತ್ತು, ಇದು 12th ಔಟ್ ಆಫ್ 300 ಎಷ್ಟು ಪರ್ಸೆಂಟೇಜ್ ಇದೆ.
ಆ್ಯಂಡ್ KCT ಎಷ್ಟು ಮಾರ್ಕ್ಸ್ ಇದೆ, KCT ಪರ್ಸೆಂಟೇಜ್ ಎಷ್ಟಿದೆ. ಓಕೆ, ಅದು ಆದಮೇಲೆ ಇಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ 50% ಆಫ್ ಬೋರ್ಡ್, ದಟ್ ಈಸ್ ನೆಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಆ್ಯಂಡ್ 50% ಆಫ್ KCT. ಓಕೆ, ಲೈಕ್ ಇಲ್ಲಿ ನೋಡಿ ಲಾಸ್ಟ್ ಇಯರು ಒಬ್ಬ ಸ್ಟೂಡೆಂಟ್ದು ಲೈಕ್ ಅವನು 98.3317 ಅಗ್ರಿಗೇಟ್ ಪರ್ಸೆಂಟೇಜ್ ಬಂದಿತ್ತು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ. ಸೊ ಅವನದು ರ್ಯಾಂಕ್ ಎಷ್ಟು ಬಂದಿತ್ತು ಅಂದರೆ ಕರ್ನಾಟಕಲ್ಲಿ ಹಿ ಹ್ಯಾಸ್ ಸೆಕ್ಯೂರ್ಡ್ ರ್ಯಾಂಕ್ ಆಫ್ 9 ಅಂತ ಹೇಳ್ಬೋದು. ಸೇಮ್ ವೇ ನೋಡಿ 97.7761ಗೆ ಅವ್ನು 20th ರ್ಯಾಂಕ್ ಬಂದಿತ್ತು. 97.111 ರ್ಯಾಂಕಿಗೆ 39 ರ್ಯಾಂಕ್ ಬಂದಿತ್ತು. ಸೇಮ್ ವೇ ನೋಡ್ಬೋದು, ಲೈಕ್ ಲಾಸ್ಟ್ ಅಂಡರ್ 100 ನಿಮಗೆ ಲಾಸ್ಟ್ ಇಯರ್ ರ್ಯಾಂಕ್ ಬೇಕಾಗಿತ್ತಂದರೆ ದಟ್ ವಾಸ್ 96%. ಓಕೆ, ಯಾವ ಸ್ಟೂಡೆಂಟ್ ರ್ಯಾಂಕ್ ಪರ್ಸೆಂಟೇಜ್ 96 ಇತ್ತಂದರೆ ಅವ್ರು ಅದಕ್ಕಿಂತ ಜಾಸ್ತಿ ಇತ್ತಂದರೆ 96.1, 96.2, 96.3 ಆರ್ 97 ಅವರಿಗೆ ಎಷ್ಟು ಬಂದಿತ್ತು ಅಂದರೆ 96 ರ್ಯಾಂಕ್ ಬಂದಿತ್ತು KCTL ಅಂತ ಹೇಳ್ತೇವೆ, ಎಂಜಿನಿಯರಿಂಗ್ ರ್ಯಾಂಕು. ಸೊ ಸೇಮ್ ವೇ 500 ಒಳಗಡೆ ಬೇಕಂದರೆ ಇಲ್ಲಿ ನೋಡಿ 500 ಒಳಗಡೆ ಸೊ ಅರೌಂಡ್ 92.8889. ಓಕೆ, ಯಾರೆಲ್ಲ ಸ್ಟೂಡೆಂಟ್ಸ್ ಇದಕ್ಕಿಂತ ಜಾಸ್ತಿ ಇತ್ತು ಲೈಕ್ 92 ಆರ್ 93 ಇತ್ತು ಆರ್ 94 ಇತ್ತು, ಅವ್ರಿಗೆ ಅಂಡರ್ 500 ರ್ಯಾಂಕ್ ಲಾಸ್ಟ್ ಇಯರ್ ಬಂದಿತ್ತು ಅಂತಲೂ ಹೇಳ್ಬೋದು. ಸಿಮಿಲರ್ಲಿ 1000 ರ್ಯಾಂಕ್ ಒಳಗಡೆ, ಸೊ 1000 ರ್ಯಾಂಕ್ ಒಳಗಡೆ 90. ಓಕೆ, 90.5 ಯಾರೆಲ್ಲ ಸ್ಟೂಡೆಂಟ್ಸು, ಓಕೆ, ಆರ್ 91 ಅಂತ ಹೇಳ್ಬೋದು. 91%ಕಿಂತ ಯಾರೆಲ್ಲ ಸ್ಟೂಡೆಂಟ್ಸ್ ಜಾಸ್ತಿ ಪರ್ಸೆಂಟೇಜ್ ಇತ್ತು ಲಾಸ್ಟ್ ಇಯರ್ ಅವರಿಗೆ 1000 ಒಳಗಡೆ ರ್ಯಾಂಕ್ ಬಂದಿತ್ತು ಅಂತ ಹೇಳ್ತಿರ್ತೇವೆ. ಸೇಮ್ ವೇಲ್ ಸಾಕಷ್ಟು ಡೇಟಾ ಇದೆ. ಓಕೆ, ಇದಕ್ಕೆ ನಾನು ಅನಾಲಿಸಿಸ್ ಮಾಡಿದ್ದೇನೆ ಆ್ಯಂಡ್ ಇಲ್ಲಿ ಈಗ ಬೇಸ್ಡ್ ಆನ್ ಅದಕ್ಕೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದೇನೆ ಇಲ್ಲಿ. ಸೊ ಇಲ್ಲಿ ನೋಡಿದರೆ ಸೊ ಎಷ್ಟು ರ್ಯಾಂಕಿಗೆ ಎಷ್ಟು ಪರ್ಸೆಂಟೇಜಿಗೆ ಎಷ್ಟು ರ್ಯಾಂಕ್ ಬಂದಿತ್ತು ಅಂತ ಡೇಟಾ ಇದೆ. ಓಕೆ, ಸೊ ಇಲ್ಲಿ ಇನ್ನೊಂದಿಷ್ಟು 96.22 ಅಗ್ರಿಗೇಟಿಗೆ 81 ಬಂದಿತ್ತು. ಸೊ ಈಗ 1000 ಒಳಗಡೆ ನಿಮಗೆ ಬೇಕಾಗಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ 90.56 ಅವ್ರು ನಾವಿಲ್ಲಿ ನೋಡಿದರೆ 91, ಅಪ್ರಾಕ್ಸಿಮೇಟ್ಲಿ 91%ಗಿಂತ ಜಾಸ್ತಿ ನಿಮ್ಮದು ಲಾಸ್ಟ್ ಇಯರ್ ಅಗ್ರಿಗೇಟ್ ಪರ್ಸೆಂಟೇಜ್ ಬಂದಿದ್ದರೆ ನಿಮಗೆ ಅಂಡರ್ 1000 ರ್ಯಾಂಕ್ ಬರ್ತಿತ್ತಂತ ಇತ್ತು. ಓಕೆ, ಈ ಟೈಪ್ ಕಂಪ್ಲೀಟ್ ಡೇಟಾ ಇದೆ. ಇಲ್ಲಿ ನೀವು ನೋಡಿದರೆ ಎಷ್ಟಿದೆ ಇದು ಡೇಟಾ ಅಂದರೆ ಅರೌಂಡ್ 1100. ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಅಂದರೆ 1113 ಇದೆ. ಆ್ಯಂಡ್ ಇಲ್ಲಿ ನಾವು ನೋಡಿದಾಗ ಸೊ ಇಲ್ಲಿ ನಮ್ಮ ಹತ್ರ ಅರೌಂಡ್ 210. ಓಕೆ, ಸೊ ಎರಡು ಸಮ್ ಅಪ್ ಮಾಡಿದರೆ ಅರೌಂಡ್ 1450 ನನ್ನ ಹತ್ರ ಈ ಟೈಪ್ ಕಂಪ್ಲೀಟ್ ಡೇಟಾ ಇದೆ. ಬೇಸ್ಡ್ ಆನ್ ದಟ್ ಐ ಹ್ಯಾವ್ ಪರ್ಫಾರ್ಮ್ ದಿಸ್ ಕಂಪ್ಲೀಟ್ ಅನಾಲಿಸಿಸ್. ಓಕೆ, ಸೊ ಇದರಲ್ಲಿ ನೋಡಿ ಏನಾಗಿದೆ ಅಂದರೆ ಈ ವರ್ಷ, ಓಕೆ, ಸೊ ಸ್ಪೆಸಿಫಿಕ್ಲಿ ಇದು ನಾನು ಲಾಸ್ಟ್ ವರ್ಷ ಕನ್ಸಿಡರ್ ಮಾಡಿ ಎಷ್ಟು ಅಗ್ರಿಗೇಟ್ ಪರ್ಸೆಂಟೇಜ್ ಬೇಕಂತ. ಸೊ ಇದು ಬೇಸಿಸ್ ಮೇಲೆ ನೀವು ಒಂದು ಇವಾಗ ಓಕೆ ಎಸ್ಟಿಮೇಷನ್ ಅಥವಾ ಅಪ್ರಾಕ್ಸಿಮೇಷನ್ ಇಟ್ಕೋಬಹುದು, ರೈಟ್. ಸೊ ಈ ವರ್ಷ ನಿಮಗೆ ಅಂಡರ್ 100 ರ್ಯಾಂಕ್ ಬೇಕಾದರೆ ನಿಮ್ಮ 96%ಗಿಂತ ಜಾಸ್ತಿ ಮಾರ್ಕ್ಸ್ ಬೇಕಂತ ಹೇಳ್ತಿರ್ತೇವೆ. ಅದೇ ರೀತಿ ನಿಮಗೆ ಅಂಡರ್ 500 ಬೇಕಾದರೆ ನೀವು 93.28 ಆರ್ 93%ಗಿಂತ ಜಾಸ್ತಿ ನಿಮಗೆ ಈ ವರ್ಷ ಬರ್ತಿದೆ ಅಂದರೆ ಯು ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್ ಅಂಡರ್ 500 ರ್ಯಾಂಕ್. ಓಕೆ, ನೀವು ಅಂಡರ್ 1000 ಬೇಕಾದರೆ 90%ಗಿಂತ ಜಾಸ್ತಿ ನಿಮ್ಮದು ಪರ್ಸೆಂಟೇಜ್ ಬರ್ತಿದೆ ಅಂದರೆ ಅಂಡರ್ 1000 ನೀವು ಈಸಿಲಿ ಏನು ಮಾಡ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಸೇಮ್ ವೇ ಅಂಡರ್ 4000 ಬೇಕಾದರೆ ಇಲ್ಲಿ ನೋಡಿ ಅಂಡರ್ 2000 88%ಗಿಂತ ಜಾಸ್ತಿ ಇದ್ದರೆ ನೀವು ಅಂಡರ್ 2000 ಬರ್ಬೋದು. ಅದೇ ರೀತಿ ಅಂಡರ್ 6000 ಬೇಕಾದರೆ 82%ಗಿಂತ ನಿಮ್ಗೆ ಜಾಸ್ತಿ ಬರ್ತಿದೆ ಅಂದರೆ ನೀವು ಈ ವರ್ಷ ಅಂಡರ್ 6000 ರ್ಯಾಂಕ್ ನೀವೇನು ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡರ್ 10,000 ನೋಡಿದರೆ 79. ಓಕೆ, 79%ಗಿಂತ ಜಾಸ್ತಿ ನಿಮ್ಮ ಅಗ್ರಿಗೇಟ್ ಪರ್ಸೆಂಟೇಜ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಯುವರ್ PCA ಲೈಕ್ ನಿಮ್ಮ ಬೋರ್ಡ್ ಪರ್ಸೆಂಟೇಜ್. ದಿಸ್ ಇಸ್ ನಾಟ್ ಯುವರ್ ಬೋರ್ಡ್ ಪರ್ಸೆಂಟೇಜ್, ಇಟ್ ಈಸ್ ಯುವರ್ ಅಗ್ರಿಗೇಟ್ ಪರ್ಸೆಂಟೇಜ್. ಓಕೆ, ಸೊ ಇಲ್ಲಿ ನೋಡಿ ನೀವು 79.17 ಓಕೆ ಆರ್ 79%ಗಿಂತ ಜಾಸ್ತಿ ನಿಮ್ದು ಇವಾಗ ಬರ್ತಿದೆ ನಿಮ್ದು ಅಗ್ರಿಗೇಟ್ ಪರ್ಸೆಂಟೇಜ್. ನಾನು ಏನೆಲ್ಲ ಫಾರ್ಮುಲಾ ಹೇಳಿದ್ದೀನಿ ಪ್ರೀವಿಯಸ್ ಸ್ಲೈಡ್ಸಲ್ಲಿ, ಅದಕ್ಕಿಂತ ಜಾಸ್ತಿ ಬರ್ತಿದ್ರೆ ಯು ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್ 10,000 ಮೋರ್ ದೆನ್ 10,000 ರ್ಯಾಂಕ್. ಓಕೆ, ಸಾರಿ ಅಂಡರ್ 10,000 ರ್ಯಾಂಕ್, ಸಾರಿ. ಆ್ಯಂಡ್ ಸೇಮ್ ವೇ ಅಂಡರ್ 20,000ಗೋಸ್ಕರ 73%ಗಿಂತ ಜಾಸ್ತಿ ನಿಮಗೆ ಬರ್ತಿದ್ರೆ ಅಂಡರ್ 20,000 ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೇಮ್ ವೇ ನೀವು ಪಾಸ್ ಮಾಡ್ಬೋದು, ರೈಟ್. ನೀವು ಇಲ್ಲಿ ಪಾಸ್ ಮಾಡಿ ನೀವು ನಿಮ್ಮ ಪರ್ಸೆಂಟೇಜ್ ಎಲ್ಲಿ ಲೈ ಆಗ್ತಿದೆ ಅಂತ ಚೆಕ್ಔಟ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ನೋನ್, ರೈಟ್. ಸೊ ಸಿಮಿಲರ್ಲಿ 50,000 ಒಳಗಡೆ ಲೈಕ್ ಇಲ್ಲಿ ನೋಡಿ 52,000 ಒಳಗಡೆ ಅಂದರೆ ನಿಮ್ಮ 64.6 ಅಥವಾ 64%ಗಿಂತ ನಿಮ್ಮದು ಈ ವರ್ಷ ಜಾಸ್ತಿ ಬರ್ತಿದೆ ಅಂದರೆ ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂಡರ್ 52,000 ರ್ಯಾಂಕ್. ಓಕೆ, ಸೊ ಈ ವೇ ಒಂದು ಅನಾಲಿಸಿಸ್ ಇದೆ. ಸೊ ಇದ್ರ ಬೇಸ್ ಮೇಲೆ ಇನ್ನೊಂದಷ್ಟು ನಾನು ಇನ್ಸೈಟ್ಫುಲ್ ಇನ್ಫಾರ್ಮೇಷನ್ ನಾನು ಪ್ರೊವೈಡ್ ಮಾಡಿದ್ದೇನೆ. ಇನ್ನೊಂದು ಸ್ವಲ್ಪ ಅನಾಲಿಸಿಸ್ ಮಾಡಿದ್ದೇನೆ. ಅಂದರೆ ಕ್ರೌಡ್ ಜಾಸ್ತಿ ಎಲ್ಲಿದೆ ಅಂತ ಒಂದು ಸಿಂಪಲ್ ಗ್ರಾಫ್ ಹಾಕಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ನೋಡಿ. ಸೊ ನೋಡಿ ಲಾಸ್ಟ್ ವರ್ಷ ಅರೌಂಡ್ 90 to 95% ಓಕೆ ಯಾರ್ದೆಲ್ಲ ಅಗ್ರಿಗೇಟ್ ಬರ್ತಿತ್ತು. ಓಕೆ, ವೆನ್ ವಿ ಕನ್ಸಿಡರ್ 90 to 95% ಅಗ್ರಿಗೇಟ್ ಯಾರೆಲ್ಲ ಬರ್ತಿತ್ತು ಅಲ್ಲಿ ಅರೌಂಡ್ 1000 ಸ್ಟೂಡೆಂಟ್ಸ್ ಇದ್ರು ಅಂತ ಹೇಳ್ತಿರ್ತೇವೆ. ಅಂದರೆ ಮೀನಿಂಗ್ ಏನಂದರೆ ಲಾಸ್ಟ್ ವರ್ಷ ಯಾರೆಲ್ಲ ಸ್ಟೂಡೆಂಟ್ಸ್ ಪರ್ಸೆಂಟೇಜು 90ಗಿಂತ ಜಾಸ್ತಿ ಬಂದಿತ್ತಂದರೆ ಅವರಿಗೆ ಅಪ್ರಾಕ್ಸಿಮೇಟ್ಲಿ 1000 ಒಳಗಡೆ ರ್ಯಾಂಕ್ ಬಂದಿತ್ತಂತ ಮೀನಿಂಗ್ ಆಗುತ್ತೆ ಇದು. ಓಕೆ,
ಸೇಮ್ ವೇ 80-90%, ಓಕೆ ಸಾರಿ 85-90% ರೇಂಜಲ್ಲಿ ಎಷ್ಟಂದರೆ 2400 ಸ್ಟೂಡೆಂಟ್ಸ್ ಇದ್ರು ಅಂತ ಹೇಳ್ತೇವೆ. 80-85% ಯಾವೆಲ್ಲ ಸ್ಟೂಡೆಂಟ್ಸ್ ಲಾಯ್ ಆಗ್ತಿತ್ತು ಅಂದರೆ ಇನ್ ಬಿಟ್ವೀನ್ ದಟ್ ಅವ್ರ ಪರ್ಸೆಂಟೇಜ್ ಬಂದಿದ್ರೆ ದಟ್ ವಾಸ್ ಅರೌಂಡ್ ಲೈಕ್ ಅಪ್ರಾಕ್ಸಿಮೇಟ್ಲಿ 5000 ಸ್ಟೂಡೆಂಟ್ಸ್ ಇದ್ದು ಅಂತ ಹೇಳ್ತೇವೆ. ಸೊ ಮೋಸ್ಟ್ ಡೇಂಜರ್ ಝೋನ್ ಎಲ್ಲಾಗುತ್ತೆ, ಎಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಅಂದರೆ ಸ್ಟೂಡೆಂಟ್ಸ್, ಸೊ ಇಲ್ಲಿ 55 ಇಂದ ಓಕೆ 55 ಇಂದ ನಾವು 45 ತನಕ ನೋಡಿದರೆ 40 ತನಕ ನೋಡಿದರೆ ಇಟ್ ಈಸ್ ಕನ್ಸಿಡರ್ಸ್ ಒನ್ ಆಫ್ ದಿ ಮೋಸ್ಟ್ ಕ್ರೌಡೆಡ್ ರೀಸನ್. ಇಲ್ಲಿ ಏನಾಗ್ತಿರುತ್ತೆ ಅಂದರೆ ಇವನ್ ನೀವು 1.5 10,000 ತನಕ ರ್ಯಾಂಕ್ ಡಿಫ್ರೆನ್ಸ್ ಆಗ್ತಿರುತ್ತೆ. ಅದೇ ಈ ಒಂದು ಗ್ರಾಫ್ ಹೇಳ್ತಿರುತ್ತೆ ನೋಡಿ. ಸೊ ಇದೊಂದು KCET ರ್ಯಾಂಕ್ ಕರ್ವ್ ಅಂತ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಏನಿರುತ್ತೆ ಅಂದರೆ ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ, ಇಲ್ಲಿ ನಿಮ್ದು KCET ರ್ಯಾಂಕ್ ಇದೆ. ಓಕೆ, ಸೊ ಇಲ್ಲಿ ನೋಡಿ ಸ್ಪೆಸಿಫಿಕ್ಲಿ ನಾವು ಇಲ್ಲಿ ಎಲ್ಲಿಂದ ಒಂದು ಡೇಂಜರ್ ಝೋನ್ ಎಲ್ಲಿದೆ ಅಂತ ನಾನು ಹೇಳಿದಾಗ ಈ ಒಂದು ಏನೆಲ್ಲ 60 ಸ್ಟಾರ್ಟ್ ಆಗುತ್ತೆ ಡೇಂಜರ್ ಝೋನು. ಓಕೆ, ಸೊ ಲೆಟ್ ಮಿ ಡ್ರಾ ಇಟ್ ಕರೆಕ್ಟ್ಲಿ. ಇಲ್ಲಿ 60 ಸ್ಟಾರ್ಟ್ ಆಗುವಂಥ ಡೇಂಜರ್ ಝೋನು 40 ತನಕ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಕ್ರೌಡ್ ಇಲ್ಲೇ ಇದೆ ನೋಡಿ ಮೋಸ್ಟ್ಲಿ. ಆ್ಯಂಡ್ ಈ ಒಂದು ಪಾಯಿಂಟ್ ದಟ್ ಈಸ್ 54.6%. ಅಟ್ ದಿಸ್ ಪಾಯಿಂಟು ಇವನ್ 1% ಡಿಫ್ರೆನ್ಸಲ್ಲಿ ಓಕೆ ಲೈಕ್ ಈಗ ನಿಮ್ಮದು 54.6%, ಲಾಸ್ಟ್ ಇಯರ್ ನಾನು ಡೇಟಾ ಹೇಳ್ತಿದ್ದೇನೆ. 54.6 ಒಬ್ಬ ಸ್ಟೂಡೆಂಟ್ ರ್ಯಾಂಕ್ ಇದ್ರೆ ಇನ್ನೊಬ್ಬ ಒಂದು 55.6 ಇದೆ. ಓಕೆ, ಇನ್ ಬಿಟ್ವೀನ್ ದಿಸ್ ದೇರ್ ವಾಸ್ ಡಿಫ್ರೆನ್ಸ್ ಆಫ್ 17,020 ರ್ಯಾಂಕ್. ಅಂದರೆ ಇಷ್ಟು ಕ್ರೌಡೆಡ್ ರೀಜನ್ ಇದೆ, ಯಾಕಂದರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಲೈ ಅಂಡರ್ ದಿಸ್ ಪರ್ಸೆಂಟೇಜ್ ರೇಂಜ್. ಸೊ ನೀವು ಒಂದು ವೇಳೆ ನಿಮ್ಮದು ಏನೆಲ್ಲ ರ್ಯಾಂಕ್ ಇದೆ, ಅಗ್ರಿಗೇಟ್ ಪರ್ಸೆಂಟೇಜ್ ಇದೆ, ಇಟ್ ಈಸ್ ಅಪಾರ್ಟ್ ಫ್ರಮ್ ದಿಸ್ ದೆನ್ ಯು ಆರ್ ಇನ್ ದ ಸೇಫ್ ಝೋನ್ ವಿ ಕ್ಯಾನ್ ಸೇ. ಯಾಕಂದರೆ ಜಾಸ್ತಿ ಅಲ್ಲಿ ಡಿಫ್ರೆನ್ಸ್ ಆಗೋಂಗಿಲ್ಲ, ಯಾಕಂದರೆ ಬೇಸ್ ಆನ್ ಕಾಂಪಿಟೇಷನ್ ಬೇಸಿಸ್ ಮೇಲೆ ಇಷ್ಟು ರ್ಯಾಂಕ್ ಲಾಸ್ಟ್ ಇಯರ್ ಬಂದಿತ್ತು, ಇಷ್ಟು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಅಂತ ನಾವು ಅನಾಲಿಸಿಸ್ ಕೊಟ್ಟಿದ್ದೇವೆ, ರೈಟ್. ಸೊ ಇದು ನಿಮ್ಮದು ಒಂದು KCET ರ್ಯಾಂಕ್ ಕರ್ವ್ ಅಂತ. ಸೊ ಇಲ್ಲಿ ಕ್ರೌಡ್ ಎಲ್ಲಿದೆ ಅಂತ ನಾನು ಹೇಳ್ಕೊಟ್ಟಿದ್ದೇನೆ. ಸೊ ದಿಸ್ ಈಸ್ ಕನ್ಸಿಡರ್ ಒನ್ ಆಫ್ ದಿ ಮೋಸ್ಟ್ ಡೇಂಜರ್. ಇಲ್ಲಿ ಸಾಕಷ್ಟು ಡಿಫ್ರೆನ್ಸ್ ಆಗುತ್ತೆ. ಇವನ್ 1% 10,000 5,000 ರ್ಯಾಂಕ್ ಡಿಫ್ರೆನ್ಸ್ ಆಗ್ತಿರುತ್ತೆ. ಆ್ಯಂಡ್ ಇದು ಲೈಕ್ ಇನ್ನೊಂದು ಸಿಂಪಲ್ ವೇಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಅಗ್ರಿಗೇಟ್ ರಿಕ್ವೈರ್ಡ್ ಟು ಹಿಟ್ ದ ಟಾರ್ಗೆಟ್ ರ್ಯಾಂಕ್ ಅಂತ. ಸೊ ಇದರಲ್ಲಿ ನೋಡಿ ಲೈಕ್ ನಿಮಗೆ ಟಾಪ್ 100 ಬೇಕಾದರೆ ಸೊ 96% ಮೇಲ್ಗಡೆ ನಿಮ್ದಿದ್ರೆ ನೀವು ಈಸಿಲಿ ಈ ವರ್ಷ ಟಾಪ್ 100 ರ್ಯಾಂಕಲ್ಲಿ ಬರ್ಬೋದು. ಟಾಪ್ 1000 ನಿಮಗೆ ಬೇಕಾದರೆ 90% ಮೇಲೆ ಇಡಬೇಕು. ಟಾಪ್ 3000 ಬರಬೇಕಂದ್ರೆ 86% ಅದಕ್ಕಿಂತ ಜಾಸ್ತಿ ಇರಬೇಕು. ಟಾಪ್ 5000 ಬರಬೇಕಂದ್ರೆ 83% ಅದಕ್ಕಿಂತ ಜಾಸ್ತಿ ಇರಬೇಕು. ಟಾಪ್ 10,000 ಬರಬೇಕಂದ್ರೆ 79% ಜಾಸ್ತಿ ನಿಮ್ದು ಬರಬೇಕು. ಅಗ್ರಿಗೇಟ್ ಪರ್ಸೆಂಟೇಜ್ ಐ ಆಮ್ ಟಾಕಿಂಗ್ ಇಟ್, ಐ ಆಮ್ ರಿಪೀಟಿಂಗ್ ಇಟ್, ದಟ್ ಈಸ್ ಅಗ್ರಿಗೇಟ್ ಪರ್ಸೆಂಟೇಜ್. ಓಕೆ, ಟಾಪ್ 20,000 ಬರಬೇಕಂದ್ರೆ ನಿಮ್ಮ 73% ಆರ್ 74 ಅಪ್ರಾಕ್ಸಿಮೇಟ್ಲಿ 74% ಅವ್ರು ಅದಕ್ಕಿಂತ ಜಾಸ್ತಿ ಬರಬೇಕು, ನಿಮ್ಮ ಟಾಪ್ 20,000 ರ್ಯಾಂಕ್ ಬರುತ್ತೆ. ಟಾಪ್ 30,000 ಬರಬೇಕಂದ್ರೆ 70% ಅವ್ರು ಅದಕ್ಕಿಂತ ಜಾಸ್ತಿ ನಿಮಗೆ ಪರ್ಸೆಂಟೇಜ್ ಬರಬೇಕು. ಟಾಪ್ 40% ನಿಮಗೆ 67 ಓಕೆ ಅವ್ರು ಅದಕ್ಕಿಂತ ಜಾಸ್ತಿ ಇರಬೇಕು. ಆ್ಯಂಡ್ ಟಾಪ್ 50 ಅಂದರೆ ಅಬೋವ್ 65 ಇದ್ದರೆ ನೀವು 50,000 ರ್ಯಾಂಕ್ ಒಳಗಡೆ ಬರ್ತೀರಾ. ಆ್ಯಂಡ್ 60,000 ಒಳಗಡೆ ಬೇಕಾದರೆ 63ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ನಿಮ್ಮದು 60,000 ಒಳಗಡೆ ರ್ಯಾಂಕ್ ಬರುತ್ತೆ. ಆ್ಯಂಡ್ 1000 ಲೈಕ್ 1 lakh ರ್ಯಾಂಕ್ ತನಕ ಇದ್ದರೆ ಲೈಕ್ ನಿಮ್ದು ಇವಾಗ 57% ಹಾಗೆ ಬರ್ತಿದೆ ಅಂದರೆ ಯು ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಅರೌಂಡ್ 1 lakh ರ್ಯಾಂಕ್. ಓಕೆ, ಆ್ಯಂಡ್ 1,50,000 ಯಾವಾಗ ಅಂದರೆ 51,000. ಇಲ್ಲಿ ನೋಡಿ ಒಂದು ಅರೌಂಡ್ ಒಂದು 5 to 6% 50,000 ರ್ಯಾಂಕ್ ಡಿಫ್ರೆನ್ಸ್ ಆಗ್ತಿದೆ. ಓಕೆ, ಅಂದರೆ 1% ಓಕೆ ಅರೌಂಡ್ 10,000 ರ್ಯಾಂಕ್ ಡಿಫ್ರೆನ್ಸ್ ಆಗ್ತಿದೆ ಇಲ್ಲಿ, ರೈಟ್. ಆ್ಯಂಡ್ ಅರೌಂಡ್ 50 ಲೈಕ್ ನಿಮ್ಮದು 45% ರ್ಯಾಂಕ್ ಬರ್ತಿದೆ ಅಂದರೆ ಅರೌಂಡ್ ಯು ವುಡ್ ಬಿ ಇನ್ ದ ಟಾಪ್ ಲೈಕ್ 2 lakh ರ್ಯಾಂಕ್ ಬರ್ಬೋದು. ಆ್ಯಂಡ್ 2,50,000 ಯಾವಾಗ ಅಂದರೆ 38% ಇದಕ್ಕಿಂತ ಕಡಿಮೆ ಬರ್ತಿದೆ ಅಂದರೆ ಇದಕ್ಕಿಂತ ಕಡಿಮೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ರೀತಿ ನಾನು ಇಲ್ಲಿ ಶುಗರ್ ಕೋಟ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಬೇಸ್ಡ್ ಆನ್ ಲಾಸ್ಟ್ ಇಯರ್ ಆ್ಯಕ್ಚುಯಲ್ ಡೇಟಾ, ಓಕೆ ಆ್ಯಕ್ಚುಯಲ್ ಡೇಟಾ ಬೇಸಿಸ್ ಮೇಲೆ ನಾನು ಈ ಒಂದು ಅನಾಲಿಸಿಸ್ ಪ್ರೊವೈಡ್ ಮಾಡಿದ್ದೇನೆ. ಸೊ ಈಗ ನಿಮಗೆ ಇದು ಏನೆಲ್ಲ ಡೇಟಾ ನಾನು ಇಲ್ಲಿ ಶೋಕೇಸ್ ಮಾಡಿದ್ದೇನೆ. ಓಕೆ, ಇಫ್ ಯು ವಾಂಟ್ ದಿಸ್ ಡೇಟಾ ಐ ಕ್ಯಾನ್ ಪ್ರೊವೈಡ್ ಯು ದಿಸ್ ಡೇಟಾ. ಸೊ ನೀವು ಏನು ಮಾಡ್ಬೋದು ಅಂದರೆ ಸೊ ನಿಮಗೆ ಏನೆಲ್ಲ ಡೇಟಾ ಇದೆ ಇದು ಡೇಟಾ ಬೇಕಾದರೆ ಸೊ ನೀವು ಏನು ಮಾಡ್ಬೋದು ಅಂದರೆ ನಂದು ಈ ಒಂದು ವಾಟ್ಸಪ್ ನಂಬರ್ ಇರುತ್ತೆ, ಇಲ್ಲಿ ನನಗೆ ಮೆಸೇಜ್ ಹಾಕಿ ಸರ್ ಶೇರ್ ಮಿ ಡೇಟಾ ಅಂತ. ಸೊ ಐ ವಿಲ್ ಬಿ ಶೇರಿಂಗ್ ಯು ದಿಸ್ ಎಕ್ಸೆಲ್ ಶೀಟ್ ಲಿಂಕ್. ಓಕೆ, ಇದರಲ್ಲಿ ನಿಮಗೆ ಕಂಪ್ಲೀಟ್ ಡೇಟಾ ಇದೆ. ಇವನ್ ಯು ಕ್ಯಾನ್ ಗೋ ಥ್ರೂ ಇಟ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ರ್ಯಾಂಕ್ ಯು ಮಸ್ಟ್ ಎಕ್ಸ್ಪೆಕ್ಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಮತ್ತು ಚಾನಲ್ ಇದೆ. ಮೇಕ್ ಶೋರ್ ದಟ್ ಯು ಆರ್ ಜಾಯ್ನಿಂಗ್ ದಟ್. ನಾನು ಏನೆಲ್ಲ ರೆಗ್ಯುಲರ್ KCET ಅಪ್ಡೇಟ್ಸ್ ಆಗಲಿ ಅವ್ರು ಏನಾದರೂ ನಿಮಗೆ ಕರಿಯರ್ ಗೈಡೆನ್ಸ್ ಬೇಕಾದರೆ ಅಲ್ಲಿ ನಾನು ಲೈವ್ ಬಂದು ಶೇರ್ ಮಾಡ್ತಿರ್ತೇನೆ. ಸೊ ಮೇಕ್ ಶೋರ್ ದಟ್ ಯು ಆರ್ ಜಾಯ್ನಿಂಗ್ ದ ವಾಟ್ಸಪ್ ಗ್ರೂಪ್ ಆ್ಯಂಡ್ ವಾಟ್ಸಪ್ ಚಾನಲ್. ಆ್ಯಂಡ್ ಇಫ್ ಯು ಫೌಂಡ್ ದಿಸ್ ವಿಡಿಯೋಸ್ ಇನ್ಸೈಟ್ಫುಲ್, ರೈಟ್, ನೀವು ಇಲ್ಲಿವರೆಗೆ ನೋಡಿದೆ ಅಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಸಬ್ಸ್ಕ್ರೈಬಿಂಗ್ ಟು ದಿಸ್ ಚಾನಲ್. ಯಾಕಂದರೆ ಸಾಕಷ್ಟು ನಾವು ಮಾಹಿತಿ ಶೇರ್ ಮಾಡ್ತಿದ್ದೇವೆ. ಆ್ಯಂಡ್ ಎನಿಥಿಂಗ್ ವಿಚ್ ವಿ ಆರ್ ಶೇರಿಂಗ್ ವಿಲ್ ಮೇಕ್ ಶೋರ್ ದಟ್ ಈಸ್ ಅಕ್ಯುರೇಟ್ ಆ್ಯಂಡ್ ಡೇಟಾ ಬ್ಯಾಕ್ಡ್. ಓಕೆ, ಯಾವುದೇ ರೀತಿ ನಾವು ರ್ಯಾಂಡಮ್ ಒಂದು ಫಾಲ್ಸ್ ಕ್ಲೇಮ್ ಮಾಡಿ ಯಾವುದೇ ರೀತಿ ಡೇಟಾ ನಾನು ಈ ಒಂದು ವಿಡಿಯೋ ಅಥವಾ ಈ ಒಂದು ಚಾನಲ್ಸ್ ಮುಖಾಂತರ ನಾನು ಶೇರ್ ಮಾಡೋಂಗಿಲ್ಲ. ಎನಿಥಿಂಗ್ ವಿಚ್ ಇಸ್ ಆ್ಯಕ್ಚುಯಲ್ ಆ್ಯಂಡ್ which is verified, that type of data only I will be sharing you. Okay, so make sure that you are subscribing to this channel and you are liking this video, and we'll be seeing you on some other videos with some other topic. Till that, keep learning, keep growing. Tata, bye bye.